ರೀಲ್ಸ್ ಆರು ಮಾಡೋಣ ಬಂದ್ರೆ. ದಿನ ಇದೇ ಅವತಾರದಲ್ಲಿ ರೀಲ್ಸ್ ಮಾಡಿದ್ರೆ ನಮ್ಮ ವ್ಯೂವರ್ಸ್ ಲೈಕ್ ಕೊಡೋದು ಬಿಟ್ಟು ನಮ್ಮನ್ನ ಹುಡ್ಕೊಂಡು ಬರ್ತಾರೆ. ಏನ ನಮ್ಮನ್ನ ಹುಡ್ಕೊಂಡು ಬಂದು ನಮ್ಗೆ ಅಭಿನಂದನೆ ಹೇಳ್ತಾರ? ಹುಡ್ಕೊಂಡು ಬರೋದು ಅಭಿನಂದನೆ ಶುಭಾಶಯ ಹೇಳಕ್ಕಲ್ಲ, ಕೆರ ತಗೊಂಡು ಹೊಡಿಯಕ್ಕೆ. ಅಂತ ತಪ್ಪು ನಾವೇನ್ ಮಾಡಿದೇವ್ರೆ? ನೀನೊಬ್ಳು ಟ್ಯೂಬ್ಲೈಟ್ ಮರ ಐತಿ, ನಮ್ಮ ಈ ಸೇಮ್ ಡ್ರೆಸ್ ನೋಡ್ ಅವ್ರಿಗೆ ತಲೆ ಕೆಟ್ಟು ಹೋಗಿರತ್ತೆ. ನಾವೇನು ಡಿಫ್ರೆಂಟ್ ಆಗಿ ಸೂಪರ್ ಆಗಿ ರೀಲ್ಸ್ ಮಾಡ್ತೀವಿ ಸರಿ, ಹಂಗೆ ನಮ್ಮ ಡ್ರೆಸ್ಸು ಡಿಫ್ರೆಂಟ್ ಆಗಿ ಸೂಪರ್ ಆಗಿರ್ಬೇಕಲ್ರೆ. ನಮ್ಮಮ್ಮ ಸುಮ್ಮನೆ ಹೊಸ ಡ್ರೆಸ್ ಹಾಕಕ್ ಕೊಡಲ್ಲ. ಕೇಳಿದ್ರೆ ಇವತ್ತೇನು ಫಂಕ್ಷನ್ ಇದೆಯಾ, ಯಾವ ಚಂದಕ್ಕೀಗ ಹೊಸ ಡ್ರೆಸ್ ಅಂತ ನನ್ನ ಬಾಯ ಮುಚ್ಚಿಸ್ತಾರೆ. ನಮ್ಮ ಮನೇಲೂ ಅದೇ ಹಣೆ ಬರಕಂಡ್ರೆ. ನಂಗೊಂದು ಸೂಪರ್ ಆಗಿರೋ ಐಡಿಯಾ ಹೊಳಿತಿದೆ. ಅದು ಹೊಳೆದ್ರೆ ಸಾಕಾಗಲ್ಲ, ಹೇಳಿ ನೋಡೋಣ. ಅದು ಸೂಪರಾ ಪಾಪರಾ ಅಂತ ನೋಡೋಣ. ಇಲ್ಲ ನಾನು ಈ ಐಡಿಯಾನ ಈಗಲೇ ರಿವೀಲ್ ಮಾಡಲ್ಲ. ಬನ್ನಿ ಜಸ್ಟ್ ವಾಚ್ ಅಂಡ್ ಸಿ. ಅಯ್ಯಬ್ಬ, ಇಷ್ಟು ದೊಡ್ಡ ಬಟ್ಟೆ ಅಂಗಡಿನಾ? ನಾವ್ ಯಾರು ದುಡ್ಡು ತಂದಿಲ್ಲ ಅಲ್ರೇ. ಒಳಗೆ ಬನ್ನಿ ಹೇಳ್ತೀನಿ, ಇನ್ನೂ ನನ್ನ ಐಡಿಯಾ ಗೊತ್ತಾಗಿಲ್ಲ ಅಲ್ಲ ನಿಮ್ಗೆ. ನಿನ್ ಪ್ಲಾನ್ ಎಂತ ಹೇಳ ಶ್ರೇಯಾ? ಹೋಗ್ತಾ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ ಎಲ್ರಿಗೂ. ಬನ್ನಿ ನೋಡಿ ನಮ್ಮ ಶಾಪಲ್ಲಿ ಡ್ರೆಸ್ಗಳು ತುಂಬಾ ಚೆನ್ನಾಗಿವೆ. ಇಲ್ಲಿ ಇಷ್ಟ ಆಗಿಲ್ಲ ಅಂದ್ರೆ ಆಚೆ ಸೆಕ್ಷನ್ ಇದೆ, ಮೇಲಿದೆ. ರೀ ಮೇಡಮ್, ಇಲ್ಲಿ ಟ್ರಯಲ್ ರೂಮ್ ಎಲ್ಲಿದೆ? ಟ್ರಯಲ್ ರೂಮಾ? ಬನ್ನಿ, ಅಲ್ಲಿದೆ, ತೋರಿಸ್ತೇನೆ. ಅಲ್ಲಿ ನೋಡ್ರಿ, ಆ ಅಮ್ಮ ಈಚೆ ಕಡೆನೆ ಬರ್ತಿದ್ದಾರೆ. ನಾವು ರೀಲ್ಸ್ ಮಾಡಿ ನೋಡಿದ್ರೆ ಏನು? ಬೇಗ ಡ್ರೆಸ್ ಚೇಂಜ್ ಮಾಡಿ ನಿಮ್ಮ ಅಂಗಡಿಲಿ ನಮ್ಗೆ ಯಾವ ಡ್ರೆಸ್ ಇಷ್ಟ ಆಗಿಲ್ಲ ಅಂತ ಇಲ್ಲಿಂದ ಜಾಗ ಖಾಲಿ ಮಾಡೋಣ, ಬಂದ್ರೆ.